ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ವಿಶೇಷವಾಗಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ ಇರೋವಂಥವ್ರು, ಮಕ್ಕಳಿಗೆ ಓದಿದಂಥದ್ದು ಆಸಕ್ತಿ ಇಲ್ಲದಲೇ ಇರೋವಂಥವ್ರು, ಎಷ್ಟೇ ಓದಿದ್ರು ಮಕ್ಕಳಿಗೆ ಅದು ತಲೆಗೆ ಹತ್ತುತ್ತಾ ಇಲ್ಲ ಅಂತ ಪೇರೆಂಟ್ಸ್ಗಳು ಅಂದರೆ ತಂದೆ ತಾಯಿಗಳು ತುಂಬ ನೊಂದ್ಕೊಂಡಿರೋವಂಥವ್ರು, ನೀವು ನಾನು ಹೇಳೋವಂಥ ಈ ಪುಟ್ಟ ತಂತ್ರನ ಖಂಡಿತವಾಗಿ ಮಾಡ್ಕೊಳ್ಳಿ. ಯಾಕಂದರೆ ವಿಶೇಷವಾಗಿ ಇದೇ ಜುಲೈ 24ರಂದು ಗುರುವಾರದ ದಿನ ಗುರು ಪುಷ್ಯಾಮೃತ ಯೋಗ ಇದೆ. ಪುಷ್ಯ ನಕ್ಷತ್ರದ ಜೊತೆಗೆ ಗುರುವಿನ ಅನುಗ್ರಹ ಮಕ್ಕಳಿಗೆ ಆಗಬೇಕು ಅಂತ ಬಯಸುವಂಥವ್ರು ಅವತ್ತಿನ ದಿನ ಗುರುಗಳ ಆಶೀರ್ವಾದ ಪಡೆಯುವಂಥದ್ದು, ಗುರುಗೆ ಸಂಬಂಧಪಟ್ಟಂಥ ಪುಟ್ಟ ಪುಟ್ಟ ತಂತ್ರಗಳನ್ನು ಮಾಡಿಕೊಂಡಾಗ ಖಂಡಿತವಾಗ್ಲೂ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಯಾವುದೇ ರೀತಿಯ ತೊಂದರೆಗಳಿದ್ರು, ಅಡೆತಡೆಗಳಿದ್ರು ಅದೆಲ್ಲ ನಿವಾರಣೆ ಆಗೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಅದರಲ್ಲೂ ವಿಶೇಷವಾಗಿ ನೀವು ನಾನು ಹೇಳುವಂಥ ಈ ವಸ್ತುನ ನೀವು ಯಾವುದಾದರೂ ಒಂದು ದತ್ತ ಮಂದಿರದಲ್ಲಿ ಅಂದರೆ ದತ್ತಾತ್ರೇಯ ದೇವಸ್ಥಾನಗಳು ಮಠಗಳು ಎಲ್ಲಿದೆ ಅಂತ ನೀವು ಮೊದಲೇ ತಿಳ್ಕೊಂಡಿರಬೇಕಾಗುತ್ತೆ. ಅಂತ ದತ್ತಾತ್ರೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಒಂದು ಹಸಿರು ಕಲ್ಲರ್ ಅಂದರೆ ಪೂರ್ತಿ ಒಣಗಿರಬಾರ್ದು ತೆಂಗಿನಕಾಯಿ, ಅಪ್ಪಟ ಹಸಿರು ಬಣ್ಣದಿಂದ ಕೂಡಿರೋ ಅಂತಹ ಒಂದು ತೆಂಗಿನಕಾಯಿನ ನೀವು ತಗೊಂಡೋಗಿ ದತ್ತನ ದೇವಸ್ಥಾನದಲ್ಲಿ ಅಲ್ಲಿ ಅರ್ಚಕರಿಗೆ ಕೊಟ್ಟು ನಿಮ್ಮ ಮಕ್ಕಳ ನಕ್ಷತ್ರ ಗೋತ್ರ ಎಲ್ಲನೂ ಹೇಳಿ ನೀವು ಸಂಕಲ್ಪ ಮಾಡಿಸ್ಕೊಂಡು ಆ ತೆಂಗಿನಕಾಯಿನ ನೀವು ಪುನಃ ಮನೆಗೆ ತಂದು ಅದನ್ನು ನೀವು ಏನು ಮಾಡಬೇಕು ಅಂದರೆ ಪೂರ್ವ ದಿಕ್ಕಿಗೆ ಅದನ್ನು ಕಟ್ಟೋ ಅಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಅದನ್ನು ನೀವು ನಿಮ್ಮ ಮನೆಯ ಪ್ರವೇಶ ದ್ವಾರದಲ್ಲಿ ಅಥವಾ ನಿಮ್ಮ ಮನೆ ಯಾವ ದಿಕ್ಕಿಗೆ ಪೂರ್ವ ದಿಕ್ಕು ಇರುತ್ತೋ ಆ ದಿಕ್ಕಿಗೆ ಆ ತೆಂಗಿನಕಾಯಿನ ನೀವು ಕಟ್ಟೋ ಅಂಥದ್ದನ್ನು ಮಾಡಬೇಕಾಗುತ್ತೆ. ಅದಾದಮೇಲೆ ನೀವು 5 ವಾರ ನೀವು ದತ್ತಾತ್ರೇಯನ ದೇವಸ್ಥಾನಗಳಿಗೆ ಮಕ್ಕಳನ್ನು ಕರ್ಕೊಂಡೋಗಿ ಅಲ್ಲಿ ನೀವು ಮಕ್ಕಳ ಕೈಯಲ್ಲಿ ಸಿಹಿನ ಹಂಚೋ ಅಂಥದ್ದು ಯಾವುದಾದ್ರೂ ಸಿಹಿ, ಅದರಲ್ಲೂ ಹಳದಿ ಬಣ್ಣದಿಂದ ಕೂಡಿರೋಂಥ ಲಾಡುಗಳಿರುತ್ತಲ್ಲ ಅಂಥದ್ದನ್ನು ನೀವು ಮಕ್ಕಳ ಕೈಯಾರೆ ಅದನ್ನು ಹಂಚಿಸೋ ಅಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಅದಾದಮೇಲೆ ನೀವು ವಿಶೇಷವಾಗಿ ನೀವು ದತ್ತನ ಹತ್ರ ಪ್ರಾರ್ಥನೆ ಮಾಡ್ಕೊಬೇಕಾಗುತ್ತೆ. ನಮ್ಮ ಮಗನೋ ಮಗಳೋ ತುಂಬ ಚೆನ್ನಾಗಿ ಓದೋ ಅಂಥದ್ದಾದರೆ ಅಥವಾ ಅವನ ಬೆಳವಣಿಗೆ ತುಂಬ ಚೆನ್ನಾಗಿ ಆದರೆ ನಾವು ನಮ್ಮ ಮಕ್ಕಳ ಅಭಿವೃದ್ಧಿ ಆದಂಥ ಕಾಲದಲ್ಲಿ ನಾವು ಇನ್ಯಾರಾದರೂ ಬಡವರ ಮಕ್ಕಳಿಗೆ ನಮ್ಮಿಂದ ಆಗೋವಂಥ ಸೇವೆನ ನಾವು ಮಾಡಿಸ್ತೀವಿ ಅಂತ ಹೇಳಿ ನೀವು ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಬಂದಿದ್ದೇ ಆದರೆ ಖಂಡಿತವಾಗ್ಲೂ ನೀವು ಈ ತೆಂಗಿನಕಾಯಿನ ನೀವು ದತ್ತನ ದೇವಸ್ಥಾನದಿಂದ ನೀವು ಮನೆಗೆ ತಂದು ಕಟ್ಟಿ ಅದನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಯಾವುದೇ ರೀತಿಯ ತೊಂದರೆಗಳಿದ್ದರೆ ಅದು ದಿನ ಕ್ರಮೇಣ ಕಡಿಮೆ ಆಗುತ್ತೆ, ಜ್ಞಾನ ಅನ್ನೋದು ಅಭಿವೃದ್ಧಿ ಆಗುತ್ತೆ. ಇದು ಪುಟ್ಟ ಸಣ್ಣ ತಂತ್ರ. ಖಂಡಿತವಾಗ್ಲೂ ನೀವು ಒಮ್ಮೆ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಿರಬೇಕು ಅಂತ ಬಯಸೋ ಅಂಥವ್ರು ಇದನ್ನು ನೀವು ಮಾಡ್ಕೊಬೋದು. ಅದರಲ್ಲೂ ವಿಶೇಷವಾಗಿ ಗುರುವಾರದ ದಿನ ಬಂದಿರೋದ್ರಿಂದ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಅದಾದಮೇಲೆ ನೀವು 5 ವಾರ ಆದಮೇಲೆ ನೀವು ಪೂರ್ವ ದಿಕ್ಕಿಗೆ ಕಟ್ಟಿರೋ ಅಂತಹ ಆ ತೆಂಗಿನಕಾಯಿನ ನೀವು ತಗೊಂಡೋಗಿ ಪುನಃ ನೀವು ಒಂದು ನೀರಿಗೆ ಬಿಡೋ ಅಂಥದ್ದನ್ನು ಹರಿಯೋ ನೀರಿಗೆ ಬಿಡೋ ಅಂಥದ್ದು ಅಂದರೆ ಅದು ಫುಲ್ಲು ಒಂದು ಸ್ವಲ್ಪ ಒಣಗೋಗೋ ಅಂಥದ್ದಾಗುತ್ತಲ್ಲ, ನಿಮಗೆ ಅದು ಒಣಗಿದ ನಂತರ ಅದನ್ನು ತಗೊಂಡೋಗಿ ಹರಿಯೋ ನೀರಿಗೆ ಬಿಡೋ ಅಂಥದ್ದನ್ನು ನೀವು ಖಂಡಿತವಾಗ್ಲೂ ಮಾಡ್ಕೊಬೋದು. ಸ್ನೇಹಿತರೆ, ಈ ರೀತಿ ಸರಳವಾದ ಪುಟ್ಟ ಉಪಾಯನ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.